ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಫೆಬ್ರವರಿ ತಿಂಗಳಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದಂತ ಟಾಪ್ 10 ಎಲೆಕ್ಟ್ರಿಕ್ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಜನವರಿ ತಿಂಗಳಲ್ಲಿ ಒಟ್ಟು 1,22,000 ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮಾರಾಟ ಆಗಿತ್ತು. ಈ ತಿಂಗಳು ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಒಟ್ಟು 1,05,000 ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮಾರಾಟ ಆಗಿದೆ. ಜನವರಿಗಿಂತನೂ ಫೆಬ್ರವರಿಯಲ್ಲಿ ಕಮ್ಮಿ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮಾರಾಟ ಆಗಿದೆ. ಕಾರಣ ಏನಪ್ಪಾ ಅಂದ್ರೆ ಜನವರಿ ತಿಂಗಳಲ್ಲಿ ಒಟ್ಟು 3 ಹಬ್ಬ ಇತ್ತು. ಒಂದು ಹೊಸ ವರ್ಷ, ಎರಡನೇದು ಸಂಕ್ರಾಂತಿ ಹಬ್ಬ, ಮೂರನೇದು ಗಣರಾಜ್ಯೋತ್ಸವ ಇತ್ತು. ಇದರಿಂದ ತುಂಬಾ ಕಂಪನಿಗಳು ಒಳ್ಳೊಳ್ಳೆ ಆಫರ್ಗಳು ಕೊಟ್ಟಿದ್ರು. ಈ ತಿಂಗಳು ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಇದ್ದಿದ್ದು ಒಂದೇ ಹಬ್ಬ, ಅದು ಶಿವರಾತ್ರಿ. ಯಾವ ಕಂಪನಿಗಳು ಕೂಡ ಹೇಳ್ಕೊಳ್ಳೋ ಮಟ್ಟಿಗೆ ಆಫರ್ ಕೊಟ್ಟಿರಲ್ಲ. ಆದ್ರಿಂದ ಫೆಬ್ರವರಿ ತಿಂಗಳಲ್ಲಿ ಕೇವಲ 1,05,000 ಅಷ್ಟೇ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮಾರಾಟ ಆಗಿರೋದು. 10ನೇ ಸ್ಥಾನದಲ್ಲಿರುವಂತಹ ಕಂಪನಿ ಬಂದು ಲೆಕ್ಟ್ರಿಕ್ಸ್ ಇ ವೆಹಿಕಲ್ ಅಂತ. ಈ ಕಂಪನಿಯವರು ಫೆಬ್ರವರಿ ತಿಂಗಳಲ್ಲಿ 857 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 0.8% ಇದೆ. ಈ ಕಂಪನಿ ಬಂದು ಡೆಲ್ಲಿ ಮೂಲದ ಕಂಪನಿ. ಎಲೆಕ್ಟ್ರಿಕ್ಸ್ ಅನ್ನೋದು ಯಾವ ಕಂಪನಿ ಅಂತ ಅಂದ್ರೆ, ನಿಮ್ಗೆ ಲುಮಿನೆಸ್ ಅಂತ ಒಂದು UPS ಬ್ಯಾಟರಿ ಬರುತ್ತೆ, ನಿಮ್ಗೆ ಗೊತ್ತಿದ್ಯಾ? ಅಷ್ಟೇ ಅಲ್ಲ, ಲಿವ್ ಪ್ಯೂರ್ ಅಂತ ಹೇಳ್ಬಿಟ್ಟು ಒಂದು ವಾಟರ್ ಪ್ಯೂರಿಫೈಯರ್ ಆಡ್ ಬರುತ್ತೆ. ಸಚಿನ್ ತೆಂಡೂಲ್ಕರ್ ಬಂದು ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಅದೇ ಕಂಪನಿ ಈ ಎಲೆಕ್ಟ್ರಿಕ್ಸ್ ಇ ವೆಹಿಕಲ್ ಅನ್ನೋ ಎಲೆಕ್ಟ್ರಿಕ್ ಸ್ಕೂಟರ್ನ ಮಾರಾಟ ಮಾಡೋದು. ಇವರು ಮುಂಚೆಯಿಂದನೂ ಕೂಡ ಅಂದ್ರೆ 1988ರಿಂದ ಇವರು ಬ್ಯಾಟರಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊ ಬರ್ತಾ ಇದ್ದಾರೆ. ಅದಕ್ಕೆ ಇವ್ರು ಏನ್ ಮಾಡಿದ್ದಾರೆ, ಇತ್ತೀಚೆಗೆ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡಕ್ ಶುರು ಮಾಡಿದ್ದಾರೆ. ಬಟ್ ಒಂದ್ ವಿಷಯ ಹೇಳ್ತೀನಿ, ಬ್ಯಾಟರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದ ತಕ್ಷಣ ಎಲೆಕ್ಟ್ರಿಕ್ ಸ್ಕೂಟರ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಅಷ್ಟೊಂದು ಸುಲಭ ಅನ್ಕೋಬೇಡಿ. ಯಾಕೆ ಅಂತ ಅಂದ್ರೆ, ನಿಮ್ಗೆ ಬ್ಯಾಟ್ರಿನೇ ಬೇರೆ, ಎಲೆಕ್ಟ್ರಿಕ್ ಸ್ಕೂಟರ್ನೇ ಬೇರೆ. ತುಂಬಾ ದುಡ್ಡು ಬೇಕಾಗುತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಮಾರಾಟ ಮಾಡಕ್ಕೆ. ಆದ್ರಿಂದ ನೀವೇನಾದ್ರೂ ಎಲೆಕ್ಟ್ರಿಕ್ ವೆಹಿಕಲ್ನ ತಗೋತೀನಿ ಅಂತ ಅನ್ಕೊಂಡಿದ್ರೆ ದಯವಿಟ್ಟು ತಗೊಳಕ್ಕೆಲ್ಲ ಹೋಗ್ಬೇಡಿ. ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಏನು ಕಂಪ್ನಿ ಅಲ್ಲ ಇದು. ಯಾಕೆ 857 ಗಾಡಿಗಳನ್ನ ಮಾರಾಟ ಮಾಡಿದೆ ಅಂದ್ರೆ, ಎಲ್ಲ ಬಂದು ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ರೆಂಟೆಡ್ ಬಿಸ್ನೆಸ್ ಇರುತ್ತಲ್ಲ, ಅಂದ್ರೆ ಡೆಲಿವರಿ ಬಾಯ್ಸ್ ಗಳಿಗೆಲ್ಲ ತಿಂಗಳು ಬಾಡಿಗೆಗೆ ಗಾಡಿಗಳನ್ನ ಕೊಡ್ತಾರಲ್ಲ, ಅವ್ರಗಳಿಗೆ ಈ ಕಂಪ್ನಿಯವರು ಮಾರಾಟ ಮಾಡ್ತಾರೆ ಜಾಸ್ತಿ. 9ನೇ ಸ್ಥಾನದಲ್ಲಿರುವಂತ ಕಂಪನಿ ಬಂದು ಈ ಸ್ಪ್ರಿಂಟೋ ಗ್ರೀನ್ ಎನರ್ಜಿ ಅಂತ ಹೇಳಿ. ಈ ಕಂಪನಿಯವರು ಫೆಬ್ರವರಿ ತಿಂಗಳಲ್ಲಿ 1,176 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 1.1% ಇದೆ. ಇದು ಹೊಸ ಕಂಪ್ನಿ. ಈ ಕಂಪ್ನಿಯವರು ಜಾಸ್ತಿ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡೋದು ರೆಂಟಲ್ ಬಿಸ್ನೆಸ್ ಮಾಡೋ ಕಂಪ್ನಿಗಳಿಗೆ. ನೀವು ನೋಡಿದಿರಲ್ಲ, ಜೆಪ್ಟೋ, ಬ್ಲಿಂಕಿಟ್, ಸ್ವಿಗ್ಗಿ, ಪೋರ್ಟ್ರು, ಇವರೆಲ್ಲ ಡೆಲಿವರಿ ಬಾಯ್ಸ್ ಗಳೆಲ್ಲ ಯೂಸ್ ಮಾಡ್ತಾರೆ ನೋಡಿ. ಅವರೆಲ್ಲರೂ ಜಾಸ್ತಿ ಇಂಥ ಕಂಪ್ನಿ ಗಾಡಿಗಳನ್ನೇ ಯೂಸ್ ಮಾಡೋದು. ತಿಂಗಳು ಬಾಡಿಗೆ ಲೆಕ್ಕದಲ್ಲಿ ತಿಂಗಳಿಗೆ 3,000, 4,000, 5,000 ಅಂತ ಕೊಟ್ಟು ಇಂಥ ಗಾಡಿಗಳನ್ನ ಬಾಡಿಗೆಗೆ ತಗೊಂಡು ಅವರು ಡೆಲಿವರಿ ಬಾಯ್ಸ್ಗಳು ಯೂಸ್ ಮಾಡ್ತಾರೆ. ಜಾಸ್ತಿ ಇಂಥ ಕಂಪ್ನಿಗಳು ಈ ತರ ಬಾಡಿಗೆ ಕೊಡೋ ಕಂಪ್ನಿಗಳಿಗೇನೆ ಮಾರಾಟ ಮಾಡ್ತಾರೆ. 8ನೇ ಸ್ಥಾನದಲ್ಲಿರುವಂತಹ ಕಂಪನಿ ಬಂದು ರಿವರ್ ಮೊಬಿಲಿಟಿ. ರಿವರ್ ಮೊಬಿಲಿಟಿ ಅವರು ಫೆಬ್ರವರಿ ತಿಂಗಳಲ್ಲಿ 2,251 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 2.1% ಇದೆ. ರಿವರ್ ಮೊಬಿಲಿಟಿ ಅವರು ಚೆನ್ನಾಗಿ ಗಾಡಿಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ತಿಂಗಳಿಗೆ ಮಿನಿಮಮ್ ಅಂದ್ರೂ ಒಂದು 2,000ದಿಂದ 3,000 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಕಣ್ಣು ಮುಚ್ಕೊಂಡು ಗಾಡಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಹೋದ್ ತಿಂಗಳು 2,600 ಗಾಡಿಗಳನ್ನ ಮಾರಾಟ ಮಾಡಿದ್ರು. ಈ ತಿಂಗಳು 2,200 ಗಾಡಿಗಳನ್ನ ಮಾರಾಟ ಮಾಡಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ರಿವರ್ ಮೊಬಿಲಿಟಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಇನ್ನೊಂದು 6 ತಿಂಗಳಲ್ಲಿ ನಾವು 100 ಶೋರೂಮ್ಗಳನ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿರಂಗೆ ಈಗಾಗಲೇ ಒಂದು 55 ಶೋರೂಮ್ ಏನೋ ಇದೆ. ಇನ್ನೊಂದು 45 ಶೋರೂಮ್ನ ಇನ್ನೊಂದು 6 ತಿಂಗಳಲ್ಲಿ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗಾಡಿ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ರೇಟ್ ಜಾಸ್ತಿ. ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇದೆ, ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ, ಆದರೆ ಚಾರ್ಜಿಂಗ್ ಸ್ಟೇಷನ್ಗಳಿಲ್ಲ. ರಿವರ್ ಮೊಬಿಲಿಟಿಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದಕ್ಕೆ ಬ್ಯಾಕ್ ಬೋನ್ ಆಗಿ ಯಮಾ ಕಂಪ್ನಿ ಇದೆ. ನೋಡೋಣ, ನೀವೇನಾದರೂ ತಗೊಳ್ಳೋ ಆಗಿದ್ರೆ ಇನ್ನೊಂದು 6 ತಿಂಗಳು ವೆಯ್ಟ್ ಮಾಡಿ. ಒಂದು 100 ಶೋರೂಮ್ ಓಪನ್ ಮಾಡಿದ್ಮೇಲೆ ಬೇಕಾದ್ರೆ ನೋಡಿ, ಟ್ರೈ ಮಾಡಿ. ಯಾವುದಾದ್ರೂ ಹಬ್ಬದಲ್ಲಿ ಏನಾದರೂ ಆಫರ್ ಕೊಟ್ಟರೆ ಆ ಟೈಮಲ್ಲಿ ಬೇಕಾದ್ರೆ ನೀವು ಈ ಗಾಡಿನ ತಗೋಬೋದು. 7ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಬಿಗಾಸ್ ಆಟೋ. ಬಿಗಾಸ್ ಆಟೋ ಅವರು ಫೆಬ್ರವರಿ ತಿಂಗಳಲ್ಲಿ 2,411 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 2.3% ಇದೆ. ಬಿಗಾಸ್ ಆಟೋ ಯಾವ ಕಂಪ್ನಿ ಅಂತ ನೋಡಕ್ ಹೋದ್ರೆ, ನಿಮ್ಗೆ RR ಕೇಬಲ್ ಅಂತ ಹೇಳ್ಬಿಟ್ಟು ಒಂದು ವೈರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ. ನಿಮ್ಗೆ ಗೊತ್ತಿದ್ಯಾ? ಇದು ಕಾಮನ್ ಆಗಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇರೋರು ಗೊತ್ತಿರುತ್ತೆ, ಇಲ್ಲ ಅಂದ್ರೆ ಎಲೆಕ್ಟ್ರಿಷಿಯನ್ ಗಳಿಗೂ ಗೊತ್ತಿರುತ್ತೆ. RR ಕೇಬಲ್ ಅಂತ ಹೇಳ್ಬಿಟ್ಟು ಇವ್ರದ್ದು ತುಂಬಾ ಹೋಮ್ ಅಪ್ಲೈನ್ಸಸ್ ಎಲ್ಲ ಇದೆ. ಕೇಬಲ್ ಇದೆ, ಫ್ಯಾನ್ಸ್ ಇದೆ, ಮತ್ತೆ ಏರ್ ಕೂಲರ್ ಎಲ್ಲ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವ್ರದೇನೆ ಈ ಬಿಗಾಸ್ ಕಂಪ್ನಿ ಕೂಡ. ಬಿಗಾಸ್ ಆಟೋ ಅನ್ನೋ ಹೆಸರಲ್ಲಿ ಇವರು ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಒಂದು ಹೆಚ್ಚು ಕಮ್ಮಿ ಒಂದು 2,000ರಿಂದ 2,500 ಮಾರ್ತಾ ಇದ್ದಾರೆ. ಗಾಡಿ ಪರವಾಗಿಲ್ಲ, ನಾನು ಕೂಡ ಬೆಂಗಳೂರಲ್ಲಿ ನೋಡಿದ್ದೀನಿ, ತುಂಬಾ ಜನ ತಗೊಂಡು ಓಡಿಸ್ತಾ ಇದ್ದಾರೆ. ಆದ್ರೆ ಇದುವರೆಗೆ ಒಂದು ವಿಡಿಯೋ ಕೂಡ ನಾನು ಮಾಡಿಲ್ಲ ಇದ್ರ ಬಗ್ಗೆ. ನಿಮ್ಗೇನಾದ್ರೂ ಈ ಕಂಪ್ನಿ ಬಗ್ಗೆ ವಿಡಿಯೋ ಮಾಡಬೇಕು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಆದ್ರೆ ಈ ಕಂಪ್ನಿ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ. 6ನೇ ಸ್ಥಾನದಲ್ಲಿರುವಂತಹ ಕಂಪ್ನಿ ಬಂದು ಓಲಾ ಎಲೆಕ್ಟ್ರಿಕ್. ಓಲಾ ಎಲೆಕ್ಟ್ರಿಕ್ ಅವರು ಫೆಬ್ರವರಿ ತಿಂಗಳಲ್ಲಿ 3,968 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 3.8% ಇದೆ. ಒಂದು ಸಮಯದಲ್ಲಿ ಓಲಾ ಎಲೆಕ್ಟ್ರಿಕ್ ಅವರು ತಿಂಗಳಿಗೆ 50,000 ಗಾಡಿಗಳನ್ನ ಮಾರಾಟ ಮಾಡ್ತಿದ್ರು. ಅಷ್ಟೇ ಅಲ್ಲ, 50% ಅಷ್ಟು ಮಾರ್ಕೆಟ್ ಶೇರು ಓಲಾ ಕಂಪ್ನಿಯವ್ರದೇ ಇತ್ತು. ಈಗ ನೋಡಿ
ಒಂದು ಟೈಮಲ್ಲಿ 50,000ದಿಂದ ಈಗ 3,900 ಇಳಿದವ್ರೆ. ಬತ್ತಾ ಓಲಾ ಕಂಪ್ನಿಯವರ ಮಾರಾಟ ಕುಸಿತ ಬರ್ತಾ ಇದೆ. ಅದೇನೋ ನಮ್ಮಲ್ಲೊಂದು ಮಾತು ಹೇಳ್ತಾರಲ್ಲ, ಬತ್ತಾ ರಾಯಲ್ ಕುದುರೆ ಕತ್ತೆ ಆಯ್ತು ಅಂತ, ಆ ರೀತಿ ಆಗಿದೆ ಓಲಾ ಕಂಪ್ನಿಯವ್ರದ್ದು. ನಾನು ಹೋದ ತಿಂಗಳು ಒಂದು ಮಾತು ಹೇಳಿದೆ, ಗ್ರೀವ್ಸ್ ಆಂಪಿಯರ್ ಅವರು ಓಲಾ ಕಂಪ್ನಿನ ಓವರ್ಟೇಕ್ ಮಾಡಿ 5ನೇ ಪ್ಲೇಸ್ಗೆ ಹೋಗ್ತಾರೆ, ಓಲಾ ಎಲೆಕ್ಟ್ರಿಕ್ ಅವರು 6ನೇ ಪ್ಲೇಸ್ಗೆ ಬರ್ತಾರೆ ಅಂತ. ಒಂದೇ ತಿಂಗಳಲ್ಲಿ ಗ್ರೀವ್ಸ್ ಆಂಪಿಯರ್ ಅವರು 5ನೇ ಪ್ಲೇಸ್ಗೆ ಹೋಗಿದ್ದಾರೆ, ಓಲಾ ಎಲೆಕ್ಟ್ರಿಕ್ ಅವರು ಕುಸ್ತು 6ನೇ ಪ್ಲೇಸ್ಗೆ ಇಳಿದಿದ್ದಾರೆ. ಇದೇ ರೀತಿ ಮುಂದುವರಿತು ಅಂದರೆ ಈ ವರ್ಷದ ಕೊನೆ ಅಷ್ಟೊತ್ತಿಗೆ ಲೀಸ್ಟಿಂದಾನೇ ಆಚೆ ಹೋಗ್ತಾರೆ. ಇನ್ನೊಂದು ವರ್ಷ 2 ವರ್ಷದಲ್ಲಿ ಕಂಪ್ನಿನೇ ಮುಚ್ಚೋಗುತ್ತೆ. ಒಂದು ವಿಷಯ ಹೇಳ್ತೀನಿ, ನಾನು 2024ರಲ್ಲಿ ಈ ಚಾನಲ್ ಶುರು ಮಾಡಿದ್ದು. ನನ್ನ ಚಾನಲ್ನ ಮೊದಲನೇ ವಿಡಿಯೋನೇ ಓಲಾ ಮಟ್ಯಾಶ್ ಅಂದ್ಬಿಟ್ಟು ಓಲಾ ಗಾಡಿಗಳನ್ನ ತಗೋಬೇಡಿ ಅಂತ ಹೇಳಿದೆ 2 ವರ್ಷದ ಹಿಂದೆ. ಅಷ್ಟೇ ಅಲ್ಲದೆ ಹೋದ ತಿಂಗಳು ಕೂಡ ಇನ್ನೊಂದು ವಿಡಿಯೋ ಹಾಕಿದ್ದೆ, ಓಲಾ ಕಳಪೆ ಗಾಡಿ ಓಲಾ ತಗೋಬೇಡಿ ಅಂತ ಹೇಳ್ಬಿಟ್ಟು. ಹತ್ತತ್ರ 2 ವರ್ಷದಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ, ಓಲಾ ಗಾಡಿಗಳು ತಗೋಬೇಡಿ, ಕ್ವಾಲಿಟಿ ಇಶ್ಯೂ ಇದೆ, ಸರ್ವಿಸ್ ಇಶ್ಯೂ ಇದೆ, ಕಂಪ್ನಿ ಸಿಗೋದು ತುಂಬ ಸಮಸ್ಯೆಗಳಿದೆ, ಯಾರು ಈ ಕಂಪ್ನಿ ಗಾಡಿನ ತಗೋಬೇಡಿ ಅಂತ 2 ವರ್ಷದಿಂದ ಹೇಳ್ಕೊ ಬರ್ತಾ ಇದ್ದೀನಿ. ಗೊತ್ತಿಲ್ಲದೇನೋ ಅಥವಾ ಬೇಕು ಅಂತ ಮಾಡಿದ್ರೂ ಗೊತ್ತಿಲ್ಲ, ಹೋದ ವರ್ಷ ಅದ್ರೋದ್ ವರ್ಷ ತುಂಬ ಜನ ಓಲಾ ಎಲೆಕ್ಟ್ರಿಕ್ ಗಾಡಿ ತಗೊಬಿಟ್ರು. ಪಾಪ ಅವ್ರ ಪರಿಸ್ಥಿತಿ ಎಲ್ಲ ಇವಾಗೆಲ್ಲ ನೋಡೋಕ್ಕಾಗಲ್ಲ. ಲಕ್ಷಾಂತರ ರೂಪಾಯಿ ಕೊಟ್ಟು ಓಲಾ ಗಾಡಿಗಳು ತಗೊಂಡು ಇಲ್ಲ ಶೋರೂಮ್ ಮುಂದೆ ಬಿದ್ದೈತೆ, ಇಲ್ಲ ಮನೆಯಲ್ಲಿ ಬಿದ್ದೈತೆ, ಕೆಲವ್ರದಂತೂ ಸುಟ್ಟೆ ಹೋಗ್ಬಿಟ್ಟೈತೆ ಹುಡಿ. ಆ ಪರಿಸ್ಥಿತಿ ಇದೆ. ನಾನು ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ಓಲಾ ಕಂಪ್ನಿ ಹೆಸರೇ ಇಲ್ದಿದಂಗೆ ಕೊಟ್ಟೋಗ್ಬಿಡುತ್ತೆ. ಆದ್ದರಿಂದ ದಯವಿಟ್ಟು ನಾನು ಹೇಳ್ತೀನಿ, ದಯವಿಟ್ಟು ಇಂಥ ಕಂಪ್ನಿ ಗಾಡಿಗಳನ್ನ ತಗೋಬೇಡಿ. ನೀವೇನಾದರೂ ಎಲೆಕ್ಟ್ರಿಕ್ ಗಾಡಿ ತಗೋಬೇಕು ಅಂದ್ಕೊಂಡಿದ್ರೆ ನನ್ನ ರೆಕಮೆಂಡೇಶನ್ ಬಂದು ಮೊದಲನೇದಾಗಿ ಏತರು, ಎರಡನೇದಾಗಿ TVS. ಇವೆರಡೂ ಗಾಡಿ ನನಗೆ ಬೇಡ ಅಂದರೆ ಮಾತ್ರ ಬಜಾಜು. ಈ 3 ನನಗೆ ಬೇಡ, ಏತರು ಬೇಡ, TVS ಬೇಡ, ಬಜಾಜು ಬೇಡ ಅಂದರೆ ಲಾಸ್ಟ್ ಆಪ್ಷನ್ ಬಂದು ಹೀರೋ ವಿಡಾ. ಈ 4 ಗಾಡಿ ನೀವು ಬೇಡ ಅನ್ನೋದಾದರೆ ದಯವಿಟ್ಟು ಪೆಟ್ರೋಲ್ ಗಾಡಿ ತಗೋಬಿಡಿ. ಸುಮ್ಮನೆ ಈ ಥರ ಓಲಾ ಅನ್ನೋಂಥ ಕಳಪೆ ಕಂಪ್ನಿ ಗಾಡಿಗಳನ್ನ ತಗೊಂಡು ದುಡ್ಡನ್ನ ಹಾಳು ಮಾಡ್ಕೋಬೇಡಿ. 5ನೇ ಪ್ಲೇಸಲ್ಲಿರುವಂಥ ಕಂಪ್ನಿ ಬಂದು ಗ್ರೀವ್ಸ್ ಆಂಪಿಯರ್ ಅವರು ಫೆಬ್ರವರಿ ತಿಂಗಳಲ್ಲಿ 4,725 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 4.5% ಇದೆ. ಗ್ರೀವ್ಸ್ ಆಂಪಿಯರ್ ಕಂಪ್ನಿ ಹಿನ್ನೆಲೆ ನೋಡಕ್ ಹೋದ್ರೆ, ಈ ಕಂಪ್ನಿ 2009ರಲ್ಲಿ ಆಂಪಿಯರ್ ಅನ್ನೋ ಒಂದು ಹೆಸರಲ್ಲಿ ತಮಿಳುನಾಡಿನ ಕೊಯಂಬತ್ತೂರಲ್ಲಿ ಶುರು ಆಗುತ್ತೆ. ಆಮೇಲಿಂದ 2019ರಲ್ಲಿ ಗ್ರೀವ್ಸ್ ಕಾಟನ್ ಅನ್ನೋರು ಈ ಆಂಪಿಯರ್ ಕಂಪ್ನಿನ ಪರ್ಚೇಸ್ ಮಾಡಿ ಗ್ರೀವ್ಸ್ ಆಂಪಿಯರ್ ಅಂತ ಹೆಸರು ಚೇಂಜ್ ಮಾಡ್ತಾರೆ. ಈ ಗ್ರೀವ್ಸ್ ಕಾಟನ್ ಕಂಪ್ನಿ ಯಾವುದು ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅದ್ರ ಬಗ್ಗೆ. ಸದ್ಯಕ್ಕೆ ಗ್ರೀವ್ಸ್ ಆಂಪಿಯರ್ ಕಂಪ್ನಿಯ ಗಾಡಿಗಳು ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಒಂದು ಸಮಸ್ಯೆ ಏನಂದ್ರೆ ಫಾಸ್ಟ್ ಚಾರ್ಜಿಂಗ್ ಇಲ್ಲ. ಇವ್ರೇನಾದ್ರೂ ಫಾಸ್ಟ್ ಚಾರ್ಜಿಂಗ್ ಕೊಟ್ರೆ ಖಂಡಿತವಾಗ್ಲೂ ಇವರು ಆದಷ್ಟು ಬೇಗ ಹೀರೋ ವಿಡಾನ ಓವರ್ಟೇಕ್ ಮಾಡಿ 4ನೇ ಪ್ಲೇಸ್ಗೆ ಹೋಗ್ತಾರೆ. ಗ್ರೀವ್ಸ್ ಆಂಪಿಯರ್ ಬಗ್ಗೆ ಈ ತಿಂಗಳು ಕೊನೆ ಒಳಗೆ ಹೊಸ ವಿಡಿಯೋ ಮಾಡಿ ಹಾಕ್ತೀನಿ. 4ನೇ ಪ್ಲೇಸ್ ಅಲ್ಲಿ ಇರುವಂತ ಕಂಪ್ನಿ ಬಂದು ಹೀರೋ ವಿಡಾದವರು. ಹೀರೋ ವಿಡಾ ಕಂಪ್ನಿಯವರು ಫೆಬ್ರವರಿಯಲ್ಲಿ ಒಟ್ಟು 11,960 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 11% ಇದೆ. ಯಾವಾಗ ಓಲಾ ಎಲೆಕ್ಟ್ರಿಕ್ ಗಳನ್ನ ಜನ ಕಮ್ಮಿ ತಗೊಳಕ್ ಶುರು ಮಾಡಿದ್ರು, ಆಗ ಜನ ಶಿಫ್ಟ್ ಆಗಿದೆ ಹೀರೋ ವಿಡಾಗೆ. ಒಂದು ಸಮಯದಲ್ಲಿ ಹೀರೋ ವಿಡಾದವರು ಬರೀ 2,000 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡ್ತಿದ್ರು. ಈಗ ಅದು ಜಾಸ್ತಿಯಾಗಿ 11,000ಕ್ಕೆ ಏರಿಕೆ ಆಗಿದೆ. ಈಗ ಅಂದಾಜು ಪ್ರತಿ ತಿಂಗಳು ಮಿನಿಮಮ್ ಅಂದ್ರೂ ಒಂದು 10ರಿಂದ 12,000 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಹೀರೋ ವಿಡಾ ಕಂಪ್ನಿಯವರು ಮಾರಾಟ ಮಾಡ್ತಾವ್ರೆ. ಓಲಾ ಎಲೆಕ್ಟ್ರಿಕ್ ಯಾವಾಗ ಬೀಳ್ತೋ ಅದು ಬೆನಿಫಿಟ್ ಆಗಿದೆ ಹೀರೋ ವಿಡಾಗೆ. 3ನೇ ಪ್ಲೇಸ್ ಅಲ್ಲಿರುವಂತ ಕಂಪ್ನಿ ಬಂದು ಏತರ್ ಎನರ್ಜಿ ಅವರು ಫೆಬ್ರವರಿ ತಿಂಗಳಲ್ಲಿ ಒಟ್ಟು 20,582 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 19% ಇದೆ. ಏತರ್ ಎನರ್ಜಿ ಅವರು ಒಂದ್ ಟೈಮ್ ಅಲ್ಲಿ ಬರೀ 7,000-8,000 ಅಷ್ಟೇ ಗಾಡಿಗಳನ್ನ ಮಾರಾಟ ಮಾಡ್ತಿದ್ರು. ಈಗ 20,000 ಏರಿಕೆ ಆಗಿದೆ. ಏತರ್ ಕಂಪ್ನಿ ಗಾಡಿ ಅಂತೂ ಸೂಪರ್ ಆಗಿ ಸೇಲ್ ಆಗ್ತಾ ಇದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಏತರ್ ಅವರು ಆದಷ್ಟು ಬೇಗ 2ನೇ ಪ್ಲೇಸ್ ಬರ್ತಾರೆ. ಯಾಕೆ ಅಂತ ಅಂದ್ರೆ ಬಜಾಜ್ಗೂ ಮತ್ತೆ ಏತರ್ ಅವ್ರಿಗೂ ಬರೀ 3,000 ಗಾಡಿ ಅಷ್ಟೇ ಡಿಫ್ರೆನ್ಸ್ ಇರೋದು. ನನ್ನ ಪ್ರಕಾರ ಹಿಂಗೆ ಮುಂದುವರಿಯಿತು ಅಂದ್ರೆ ಏತರ್ ಕಂಪ್ನಿಯವರು ಇನ್ನೊಂದು 3-4 ತಿಂಗಳಲ್ಲಿ ಬಜಾಜ್ನ ಓವರ್ಟೇಕ್ ಮಾಡಿ 2ನೇ ಪ್ಲೇಸ್ಗೆ ಏತರ್ ಅವರು ಬರ್ತಾರೆ. 3ನೇ ಪ್ಲೇಸ್ಗೆ ಬಜಾಜ್ ಹೋಗ್ಬೋದು. 2ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಬಜಾಜ್ ಚೇತಕ್ ಅವರು ಫೆಬ್ರವರಿ ತಿಂಗಳಲ್ಲಿ ಒಟ್ಟು 24,200 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 23% ಇದೆ. ಬಜಾಜ್ ಚೇತಕ್ ಅವರು ಹೋದ ತಿಂಗಳು ಒಂದು ಹೊಸ ಸೀರೀಸ್ನ ಬಿಡುಗಡೆ ಮಾಡಿದ್ರು. C250 ಅನ್ನೋ ಹೆಸರಲ್ಲಿ 87,000ಕ್ಕೆ ಬಿಡುಗಡೆ ಆಗಿದ್ದು, ಆನ್ ರೋಡ್ ಬಂದು ಹತ್ತತ್ರ 94,000 ರೂಪಾಯಿ ಇತ್ತು. ಇವತ್ತು ಕೂಡ ಹತ್ತತ್ರ 4,000-5,000 ಡಿಸ್ಕೌಂಟ್ ಇದೆಯಂತೆ. ಹೇಳ್ಕೊಳ್ಳೋ ಮಟ್ಟಿಗೇನು ಬುಕ್ಕಿಂಗ್ ಆಗಿಲ್ಲ. ಜನ ಏನು ಜಾಸ್ತಿ ಬಜಾಜ್ ಗಾಡಿಗಳನ್ನ ತಗೋತಾ ಇಲ್ಲ. ಈಗ ಕೊನೆಯದಾಗಿ ಮೊದಲನೇ ಪ್ಲೇಸಲ್ಲಿರುವಂಥ ಕಂಪ್ನಿ ಬಂದು 1 ವರ್ಷದಿಂದನೂ ಕೂಡ ಈ ಕಂಪ್ನಿ ನಂಬರ್ 1 ಪ್ಲೇಸಲ್ಲೇ ಇದೆ, TVS ಕಂಪ್ನಿಯವರು ಫೆಬ್ರವರಿ ತಿಂಗಳಲ್ಲಿ ಒಟ್ಟು 30,510 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 29% ಇದೆ. TVSಗೂ ಮತ್ತು ಬಜಾಜ್ಗೂ ಹತ್ತತ್ರ 6,000 ಡಿಫ್ರೆನ್ಸ್ ಇದೆ. TVS ಕಂಪ್ನಿ ಗಾಡಿಗಳಂತೂ ಸೂಪರ್ ಆಗಿ ಸೇಲ್ ಆಗ್ತಾ ಇದೆ. ನಾನೇ ಬೆಂಗಳೂರಲ್ಲಿ ನೋಡಿದ್ದೀನಿ. ಎಲ್ಲೋದ್ರೂ ಅಷ್ಟೇ, ಇಲ್ಲ ಒಂದು TVS iQube ನೋಡ್ತೀನಿ,
ಇಲ್ಲ ಆರ್ಬಿಟ್ರ್ ಗಾಡಿ ನೋಡ್ತೀನಿ. ಮೊನ್ನೆ 3 TVS X ಗಾಡಿ ನೋಡಿದೆ. ನನಗೆ ಆಶ್ಚರ್ಯ ಆಯಿತು, ಪರವಾಗಿಲ್ವ TVS X ಹತ್ತತ್ರ 2.5 ಲಕ್ಷದ ಗಾಡಿ ಅದು, ಅದನ್ನು ಕೂಡ ಜನ ಬೆಂಗಳೂರಲ್ಲಿ ತೊಗೋತಾ ಇದ್ದಾರಲ್ಲ ಅಂದಾಗ ನನಗೆ ಆಶ್ಚರ್ಯ ಆಯಿತು. ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ TVS ಗಾಡಿಗಳು ಚೆನ್ನಾಗೇ ಸೇಲ್ ಆಗ್ತಾಯಿದೆ. ನನ್ನ ಪ್ರಕಾರ ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗ್ಲೂ ಇವರು ಹಿಂಗೆ ನಂಬರ್ 1 ಪ್ಲೇಸಲ್ಲೇ ಇರ್ತಾರೆ. ಒಂದೇ ಒಂದು ಸಮಸ್ಯೆ ಏನಪ್ಪ ಅಂದರೆ TVSಲ್ಲಿ ಫಾಸ್ಟ್ ಚಾರ್ಜಿಂಗ್ ಇಲ್ಲ. ಇವ್ರೇನು TVS ಅವ್ರು ಫಾಸ್ಟ್ ಚಾರ್ಜಿಂಗ್ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ TVS ಅವ್ರು ಏನಾದರೂ ಫಾಸ್ಟ್ ಚಾರ್ಜಿಂಗ್ ಕೊಟ್ಟರೆ ಖಂಡಿತವಾಗ್ಲೂ ಹೇಳ್ತೀನಿ ಬರ್ಕೊಟ್ಬಿಡ್ತೀನಿ. ಇವ್ರು ಮಿನಿಮಮ್ ಅಂದ್ರೆ ತಿಂಗಳಿಗೆ 50,000 ಗಾಡಿ ಸೇಲ್ ಮಾಡ್ತಾರೆ. ಅಷ್ಟು ಚೆನ್ನಾಗಿದೆ ಗಾಡಿ, ಕ್ವಾಲಿಟಿ, ಸರ್ವೀಸು, ಲುಕ್ಕು ಎಲ್ಲ ಸೂಪರ್ ಆಗಿದೆ. ಒಂದು ಸಮಸ್ಯೆ ಏನಪ್ಪ ಅಂದರೆ TVSಲ್ಲಿ ಫಾಸ್ಟ್ ಚಾರ್ಜಿಂಗ್ ಇಲ್ಲ. ಇವ್ರು ಯಾವಾಗ ಫಾಸ್ಟ್ ಚಾರ್ಜಿಂಗ್ ಕೊಡ್ತಾರೋ ಆಗ ಖಂಡಿತವಾಗ್ಲೂ TVS ಮಿನಿಮಮ್ ಅಂದರೆ ತಿಂಗಳಿಗೆ ಒಂದು 50,000 ಗಾಡಿ ಸೇಲ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇವ್ರು ನಂಬರ್ 1 ಪ್ಲೇಸ್ ಸೆಟ್ಲ್ ಆಗಿಬಿಡ್ತಾರೆ. ಇನ್ನು ಇವ್ರನ್ನ ಅಲ್ಲಾಡ್ಸೋಕ್ಕಾಗಲ್ವೇನೋ ಅನ್ನೋ ರೇಂಜ್ಗೆ ಹೋಗ್ಬಿಡ್ತಾರೆ. ನೋಡೋಣ ಯಾವಾಗ ಇವರು ಫಾಸ್ಟ್ ಚಾರ್ಜಿಂಗ್ ಬಿಡ್ತಾರೆ ನೋಡೋಣ. ಬಟ್ ನನಗೊಂದು ವಿಷಯ ಅನಿಸಿದೇನಪ್ಪ ಅಂದರೆ ಬಜಾಜ್ ಕಂಪ್ನಿಯವ್ರ ಸೇಲು ಹೇಳ್ಕೊಳ್ಳೋ ಮಟ್ಟಿಗಿಲ್ಲ. ತಿಂಗಳಿಗೊಂದು 20,000 to 25,000 ಗಾಡಿ ಸೇಲ್ ಮಾಡ್ತಾಯಿದ್ದಾರೆ. ಇದೇ ರೀತಿ ಮುಂದುವರಿತು ಅಂದರೆ ಏತರ್ ಅವರು ಬಜಾಜ್ನ ಓವರ್ಟೇಕ್ ಮಾಡಿ ಸೆಕೆಂಡ್ ಪ್ಲೇಸ್ಗೆ ಆದಷ್ಟು ಬೇಗ ಬರ್ತಾರೆ. ಬಜಾಜ್ ಕಂಪ್ನಿಯವರು ಆದಷ್ಟು ಬೇಗ ಹೊಸ ಮಾಡಲ್ನ ಬಿಡುಗಡೆ ಮಾಡಬೇಕು. ಯಾವಾಗ ಅವರು ಹೊಸ ಮಾಡಲ್ ಬಿಡುಗಡೆ ಮಾಡ್ತಾರೆ ಆಗ ಮಾತ್ರ ಇವರು ಸೆಕೆಂಡ್ ಪ್ಲೇಸಲ್ಲಿ ಉಳಿತಾರೆ. ಇಲ್ಲ ಅಂದರೆ ಇನ್ನೊಂದು 4-5 ತಿಂಗಳಲ್ಲಿ ಏತರ್ ಅವರು ಸೆಕೆಂಡ್ ಪ್ಲೇಸಿಗೆ ಬರ್ತಾರೆ, ಬಜಾಜ್ ಅವರು 3ನೇ ಪ್ಲೇಸ್ಗೆ ಹೋಗ್ತಾರೆ. ಇದಾದಮೇಲೆ ಬೈಕ್ಗಳ ಬಗ್ಗೆ ನೋಡೋದಾದರೆ ಅಲ್ಟ್ರಾ ವೈಲೆಟ್ ಅವರು ಫೆಬ್ರವರಿ ತಿಂಗಳಲ್ಲಿ ಒಟ್ಟು 266 ಎಲೆಕ್ಟ್ರಿಕ್ ಬೈಕ್ಗಳನ್ನ ಮಾರಾಟ ಮಾಡಿದ್ದಾರೆ. ಅದೇ ರೀತಿ ರಿವಾಲ್ಟ್ ಅವರು ಕೂಡ ಫೆಬ್ರವರಿ ತಿಂಗಳಲ್ಲಿ 651 ಎಲೆಕ್ಟ್ರಿಕ್ ಬೈಕ್ಗಳನ್ನ ಮಾರಾಟ ಮಾಡಿದ್ದಾರೆ. ಸುಮ್ಮನೆ ಹೇಳಬೇಕು ಅನ್ನಿಸ್ತು, ನಾನು ಹೇಳಿದೆ ಈ ವಿಷಯ. ಜನ ಏನು ಇಂಡಿಯಾದಲ್ಲಿ ಅಷ್ಟೊಂದೇನು ಬೈಕ್ಗಳನ್ನ ತೊಗೋತಾ ಇಲ್ಲ, ಆದರೂ ಕೂಡ ತುಂಬ ಕಂಪ್ನಿಗಳು ಟ್ರೈ ಮಾಡ್ತಾ ಇದ್ದಾರೆ. ಬೈಕ್ ಸೆಗ್ಮೆಂಟ್ಗೂ ಕೂಡ ನಾವು ಎಂಟ್ರಿ ಆಗೋಣ, ಆದರೆ ಮುಂದಕ್ಕೆ ಏನಾದರೂ ಆದರೆ ಜನ ಏನಾದರೂ ತೊಗೊಳಕ್ಕೆ ಶುರು ಮಾಡಿದ್ರೆ ಅಂತ ಹೇಳ್ಬಿಟ್ಟು ನೋಡೋಣ ಯಾವ್ಯಾವ ಕಂಪ್ನಿ ಬರುತ್ತೆ ಅಂತ. ಒಂದು 6 ತಿಂಗಳಿಂದ ಓಲಾದವನು ಬಂದ ರೋಸ್ಟರ್ ಅಂತ ಹೇಳ್ಬಿಟ್ಟು, ರೋಡ್ಸ್ಟರ್ ಅಂತ ಹೇಳ್ಬಿಟ್ಟು ಅದನ್ನ ಜನ ರೋಸ್ಟ್ ಮಾಡಿ ಬಿಸಾಕ್ಬಿಟ್ರು, ಒಬ್ಬನೂ ತಗೋತಾ ಇಲ್ಲ. ಅದಕ್ಕಿಂತ ಮುಂಚೆ ಪ್ಯೂರಿವಿ ಅನ್ನೊಂದು ಬೈಕ್ ಬಿಟ್ಟಿದ್ದ, ಅದು ಕೂಡ ಏನು ಹೇಳ್ಕೊಳ್ಳೋ ಮಟ್ಟಕ್ಕೆ ಸೇಲ್ ಆಗಲಿಲ್ಲ. ನೋಡೋಣ ಈಗ ಇವೆರಡು ಕಂಪ್ನಿ ಇದೆ, ಅಲ್ಟ್ರಾ ವೈಲೆಟು, ರಿವಾಲ್ಟ್ ಇದೆ. ಅದು ಬಿಟ್ಟರೆ ಮ್ಯಾಟ್ರ್ ಕೂಡ ಇದೆ. ಬಟ್ ಮ್ಯಾಟ್ರದ್ದು ಎಷ್ಟು ಸೇಲ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಅಲ್ಟ್ರಾ ವೈಲೆಟ್ ಮಾತ್ರ 266, ರಿವಾಲ್ಟು 651 ಗಾಡಿಗಳನ್ನ ಫೆಬ್ರವರಿ ತಿಂಗಳಲ್ಲಿ ಸೇಲ್ ಮಾಡಿದ್ದಾರೆ. ಇನ್ನು ಕೊನೆಯದಾಗಿ ಇದೊಂದು ವಿಷಯ ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ ಟಾಪ್ 3 ಎಲೆಕ್ಟ್ರಿಕ್ ಕಾರ್ಗಳ ಮಾರಾಟದ ಬಗ್ಗೆ. ನಂಬರ್ 1 ಪ್ಲೇಸಲ್ಲಿರೋದು ಟಾಟಾ ಕಂಪ್ನಿ ಫೆಬ್ರವರಿ ತಿಂಗಳಲ್ಲಿ 4,961 ಎಲೆಕ್ಟ್ರಿಕ್ ಕಾರ್ಗಳನ್ನ ಮಾರಾಟ ಮಾಡಿದೆ. 2ನೇ ಸ್ಥಾನದಲ್ಲಿರೋದು ಬಂದು MG ಮೋಟರ್ ಅವರು ಫೆಬ್ರವರಿ ತಿಂಗಳಲ್ಲಿ 4,312 ಎಲೆಕ್ಟ್ರಿಕ್ ಕಾರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇನ್ನು ಲಾಸ್ಟ್ ಅಂದರೆ 3ನೇ ಪ್ಲೇಸಲ್ಲಿರೋದು ಬಂದು ಮಹೇಂದ್ರ ಕಂಪ್ನಿಯವರು ಫೆಬ್ರವರಿ ತಿಂಗಳಲ್ಲಿ 2,665 ಎಲೆಕ್ಟ್ರಿಕ್ ಕಾರ್ಗಳನ್ನ ಮಾರಾಟ ಮಾಡಿದ್ದಾರೆ. ಟಾಟಾ ಮಹೇಂದ್ರ ಓಕೆ, MG ಕಂಪ್ನಿ ಚೈನಾ ಕಂಪ್ನಿ ಅವ್ರು ಬಂದು 4,300 ಎಲೆಕ್ಟ್ರಿಕ್ ಕಾರ್ಗಳನ್ನ ಮಾರಾಟ ಮಾಡಿ ಎರಡನೇ ಪ್ಲೇಸಲ್ಲಿರೋದು ತುಂಬ ದೊಡ್ಡ ವಿಷಯ. ಅಷ್ಟೇ ಅಲ್ಲದೆ MG ಮೋಟರಲ್ಲಿ 35% ಅಷ್ಟು ಸ್ಟೇಕ್ ಇರೋದು JSW ಸ್ಟೀಲ್ ಅವ್ರದ್ದು. ಆದರೆ ನನಗೊಂದು ವಿಷಯ ಏನು ಬೇಜಾರು ಅಂದರೆ ಇಂಡಿಯನ್ ಕಂಪ್ನಿ ಆದಂಥ ಟಾಟಾ ಮತ್ತು ಮಹೇಂದ್ರದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಸರ್ವೀಸು. ನೀವು ದಿನಕ್ಕೆ ನನಗೆ 2-3 ರೀಲ್ ನೋಡ್ತೀನಿ, ಟಾಟಾ ಕಂಪ್ನಿಲಿ ಈ ಥರ ಸರ್ವಿಸ್ ಇದೆ, ಮಹೇಂದ್ರ ಕಂಪ್ನಿಲಿ ಈ ಥರ ಸರ್ವಿಸ್ ಪ್ರಾಬ್ಲಮ್ ಇದೆ ಅಂತೇಳಿ. ದಯವಿಟ್ಟು ಇವೆರಡು ಕಂಪ್ನಿ ಏನಾದರೂ ಸರ್ವಿಸ್ನ ಸರಿ ಮಾಡಿಕೊಂಡ್ರೆ, ಅವರ ಶೋರೂಮ್ಗಳನ್ನ ಮತ್ತು ಅವರ ಡೀಲರ್ಶಿಪ್ಗಳನ್ನ ಸರಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಕಾರ್ಗಳನ್ನ ಸೇಲ್ ಮಾಡ್ಬೋದು. ಇವರು ಎಲ್ಲಿವರೆಗೂ ಇವರ ಡೀಲರ್ಶಿಪ್ನ ಸರಿ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ಕೂಡ ಟಾಟಾ ಮತ್ತು ಮಹೇಂದ್ರ ಕಷ್ಟನೇ. MG ಮೋಟ್ರು ನನ್ನ ಪ್ರಕಾರ ಇನ್ನೊಂದು 3-4 ತಿಂಗಳಲ್ಲಿ ಖಂಡಿತವಾಗ್ಲೂ ನಂಬರ್ 1 ಪ್ಲೇಸ್ಗೆ ಹೋಗುತ್ತೆ ಇದೇ ರೀತಿ ಇತ್ತು ಅಂದರೆ. ಸೊ ಇದು ಈ ತಿಂಗಳ EV ಸೇಲ್ ರಿಪೋರ್ಟು. ನಿಮ್ಗೇನು ಅನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಯಿತು ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಅಷ್ಟೇ.